ಓಂ ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಕೆಲವು ಹಣ್ಣುಗಳು ನಾವು ತಿಂತಕ್ಕಂತಹ ಕೆಲವು ಪದಾರ್ಥಗಳಿರ್ಬೋದು, ಕೆಲವು ಪ್ರಕೃತಿಯಲ್ಲಿರ್ತಕ್ಕಂಥ ವಸ್ತುಗಳಿರ್ಬೋದು, ಅದರಲ್ಲಿ ಎರಡು ವಿಧ ಇರುತ್ತೆ. ಒಂದು ಮನುಷ್ಯರ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು, ಕೆಲವನ್ನು ನಾವು ದೇವರ ಹಣ್ಣುಗಳು ಅಥವಾ ದೇವರ ಫಲಗಳು, ದೇವರಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಹಣ್ಣುಗಳು ಅಂತಕ್ಕಂಥದ್ದನ್ನು ಕೂಡ ನಾವು ಎಷ್ಟೋ ಸರಿ ಅದಕ್ಕೆ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥ. ಈಗ ಉದಾಹರಣೆಗೆ ಬಾಳೆಹಣ್ಣು ಇರ್ಬೋದು, ಯಾಕೆಂದರೆ ತೆಂಗಿನಕಾಯಿ ಇರ್ಬೋದು, ಇವೆಲ್ಲ ಎಂಜಲಿನಿಂದ ಅಥವಾ ಎಂಜಲು ಮಾಡಿದಂಥ ಬೀಜದಿಂದ ಉತ್ಪತ್ತಿಯಾದಂತಹದ್ದು ಅಲ್ಲ. ಹಾಗಾಗಿ ಇವುಗಳಿಗೆ ನಾವು ದೇವರ ಫಲಗಳು ಅಂತ ಕರಿತೀವಿ. ಅದೇ ಜೊತೆಗೆ ಅದರಲ್ಲಿ ಬಹಳ ವಿಶೇಷವಾಗಿ ನಾವು ಕೆಲವು ಹಣ್ಣುಗಳಲ್ಲಿ ದೀಪ ಹಚ್ತೀವಿ. ಈಗ ಕುಂಬಳ ದೀಪ ಹಚ್ತಕ್ಕಂಥದ್ದು, ತೆಂಗಿನ ದೀಪ ಹಚ್ತಕ್ಕಂಥದ್ದು, ಎಲ್ಲದರ ಮಿಗಿಲಾಗಿ ಸರ್ವ ಕಾರ್ಯಗಳಿಗೂ ಕೂಡ ಸರ್ವ ಕಾರ್ಯ ಸಿದ್ಧಿ ಆಗಬೇಕು ಅಂದರೆ ಒಂದು ದೀಪವನ್ನು ಹಚ್ಚಿದ್ದೆ ಆದರೆ ಆ ಮಹಿಳೆಗೆ ಎಲ್ಲೋ ಒಂದು ಕಡೆ ಕನ್ಯೆ ಇರ್ತಕ್ಕಂಥವ್ರಿಗೆ ವಿವಾಹ ಯೋಗ, ವಿವಾಹ ಆದಮೇಲೆ ಸಂತಾನ ಯೋಗ, ಸಂತಾನ ಆದಮೇಲೆ ಪರಿಪೂರ್ಣವಾಗಿ ಸುಮಂಗಲಿ ಯೋಗ, ಸುಮಂಗಲಿ ಯೋಗ ಆದಮೇಲೆ ಜೀವನ ನಿರ್ವಹಣೆಯ ಯೋಗ, ಎಲ್ಲವನ್ನೂ ಕೂಡ ಆ ದೇವರು ನಮಗೆ ಕಾಪಾಡ್ತಕ್ಕಂಥ ಒಂದು ಅದ್ಭುತವಾದ ವಿಶೇಷವಾದ ಒಂದು ಹಣ್ಣಿರುತ್ತೆ. ಅದನ್ನು ಕಾಯಿ ಅಂತೀವಿ. ಆ ಕಾಯಿಯಲ್ಲಿ ದೀಪ ಹಚ್ಚುತ್ತೆ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಯಾಕೆಂದರೆ ಇದರಿಂದ ನಂಬಿಕೆಯಿಂದ ಯಾರು ಈ ದೀಪವನ್ನು ಹಚ್ತಾರೋ ಅವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಆ ಕಾಯಿ ನೆಲ್ಲಿಕಾಯಿ, ಎಲ್ರಿಗೂ ಗೊತ್ತು ನೆಲ್ಲಿಕಾಯಿ ಅಂತ. ಅದರಲ್ಲಿ ಎರಡು ವಿಧ ಇರುತ್ತೆ. ಒಂದು ಸಣ್ಣ ನೆಲ್ಲಿಕಾಯಿ, ಒಂದು ಬೆಟ್ಟದ ನೆಲ್ಲಿಕಾಯಿ ಅಂತ. ಈ ಬೆಟ್ಟದ ನೆಲ್ಲಿಕಾಯಿ ಈಗಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳಿಂದಲೂ ಕೂಡ ಇದರ ಒಂದು ಪ್ರಾಮುಖ್ಯತೆ, ಋಷಿ ಮುನಿಗಳಲ್ಲೂ ಕೂಡ ಇದನ್ನು ಉಪಯೋಗಿಸಿದಂತಹ ಎಲ್ಲೋ ಒಂದು ಕಡೆ ಇತಿಹಾಸ ಕೂಡ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಈ ಒಂದು ನೆಲ್ಲಿಕಾಯಿಯನ್ನು ನಾವು ಕಾರ್ತಿಕ್ ಮಾಸದಲ್ಲಿ ಉಪಯೋಗಿಸ್ಕೊಳ್ತೀವಿ. ಹಾಗೆ ಕೆಲವೊಂದು ಪರ್ವ ದಿನಗಳಲ್ಲಿ ಉಪಯೋಗಿಸ್ಕೊಳ್ತೀವಿ. ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ ಇರ್ಬೋದು, ಕೆಲವು ಸಮಯಗಳಲ್ಲಿ ಸಂದರ್ಭಗಳಲ್ಲಿ ಈ ಒಂದು ನೆಲ್ಲಿಕಾಯಿಯನ್ನು ನಾವು ಉಪಯೋಗಿಸ್ಕೋಬೋದು. ಆದರೆ ಬೆಟ್ಟದ ನೆಲ್ಲಿಕಾಯಿಯನ್ನು ಮನೆಯಲ್ಲಿ ಯಾರು ದೀಪವನ್ನು ಹಚ್ತಾರೆ, ಅದರಲ್ಲೂ ಸಹ ಸೋಮವಾರ, ಶುಕ್ರವಾರ ಸಂಧ್ಯಾಕಾಲದಲ್ಲಿ ವೀಳ್ಯದೆಲೆ ಮೇಲೆ ಬೆಟ್ಟದ ನೆಲ್ಲಿಕಾಯಿಯನ್ನು ಇಟ್ಟು ದೇವರ ಗುಡಿಯಲ್ಲಿ ಮನೆಯಲ್ಲಿ ಯಾರು ಇದನ್ನು ಹಚ್ತಾರೆ ಅವರಿಗೆ ಸಂಕಲ್ಪಗಳು ಈಡೇರುತ್ತೆ. ನಮ್ಮಲ್ಲಿ ಏನಾಗುತ್ತೆ, ನಾವು ವರ್ಷಕ್ಕೊಂದು ಕೋರಿಕೆ ಇರುತ್ತೆ, ಆದರೆ ಪ್ರತಿದಿನವೂ ಒಂದು ಆಸೆ ಇರುತ್ತೆ, ಪ್ರತಿದಿನವೂ ಒಂದು ಬೇಡಿಕೆ ಇರುತ್ತೆ, ಪ್ರತಿದಿನವೂ ಒಂದು ಆಸೆ ಆಕಾಂಕ್ಷೆ ಇರುತ್ತೆ. ಇವೆಲ್ಲವೂ ತೀರಬೇಕು ಅಂದರೆ ಆ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ನಾವು ಸೋಮವಾರ ಮತ್ತು ಶುಕ್ರವಾರ ಸಂಧ್ಯಾಕಾಲಗಳಲ್ಲಿ ಗೋಧೋಳಿ ಮುಹೂರ್ತದಲ್ಲಿ ನಾವು ಹಚ್ಚಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತುಳಸಿ ಹಬ್ಬಗಳಲ್ಲಿ ಹಚ್ತೀವಿ. ಇನ್ನು ಬೆಟ್ಟದ ನೆಲ್ಲಿಕಾಯಿ ನಮಗೆ ಗೊತ್ತು, ವೈಜ್ಞಾನಿಕವಾಗಿ ನೋಡೋಕೆ ಹೋದಾಗ ವಿಟಮಿನ್ ಸಿ ಇರ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು, ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದಂಥ ಒಂದು ನೆಲ್ಲಿಕಾಯಿ ಕೂಡ ಇದಾಗಿರುತ್ತೆ. ಸೋಮವಾರ, ಶುಕ್ರವಾರ ಯಾವ ಮಾಸವೇ ಆಗಲಿ, ಯಾವುದೇ ಸಂದರ್ಭ ಆಗಲಿ ಈ ದೀಪ ಹಚ್ಚಿ ನೀವು ನಿಮ್ಮ ಆಸೆ ಆಕಾಂಕ್ಷೆಗಳಿಡೇರುತ್ತೆ, ನಿಮ್ಮ ಕೋರಿಕೆಗಳಿಡೇರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ವಿಶೇಷವಾದ ತಂತ್ರವೇ ಈ ಬೆಟ್ಟದ ನೆಲ್ಲಿಕಾಯಿಯ ದೀಪ ಕೂಡ ಇದಾಗಿರುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದ ಮೇಲೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.